ನಮಸ್ಕಾರ, ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಲೋಹಿತ್ ಶಿರೋ, ನ್ಯೂಸ್ 18 ಚಿಕ್ಕೋಡಿ ಜಿಲ್ಲಾ ವರದಿಗಾರ. ಕಳೆದ 2 ತಿಂಗಳಿಂದ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಸಹಕಾರಿ ಕ್ಷೇತ್ರದ ಚುನಾವಣೆ ರಂಗೇರಿದೆ. ಒಂದ್ ಕಡೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆ ಮುಗಿದಿದ್ರೆ, ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ಮುಗಿತು, ಡಿಸಿಸಿ ಬ್ಯಾಂಕ್ ಚುನಾವಣೆ ಕೂಡ ಮುಗಿತು. ಈಗ ಲಕ್ಷ್ಮಣ್ ಸವದಿ ಅವರು ಪ್ರತಿನಿಧಿಸುವಂತ ಅಥಣಿ ಕ್ಷೇತ್ರದ ಸರದಿ. ಅಥಣಿಯಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಈಗ ಚುನಾವಣೆ ನಡೀತಾ ಇದೆ. ಈ ಒಂದು ಚುನಾವಣೆ ಹಿನ್ನೆಲೆ ಒಂದ್ ಕಡೆ ಬಿಜೆಪಿ ಹಾಗೆ ಮೂಲ ಕಾಂಗ್ರೆಸ್ ನಾಯಕರು ಒಂದಾಗಿದ್ದಾರೆ. ಅದು ಯಾರ ವಿರುದ್ಧ ಅಂತಂದ್ರೆ ಸೌದಿ ಕುಟುಂಬದ ವಿರುದ್ಧ. ಸೊ ಏನೆಲ್ಲ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ನಡೀತಾ ಇದೆ, ಯಾವ ರೀತಿಯ ಅಲ್ಲಿನ ಕಣ ತಯಾರಾಗಿದೆ, ಸೊ ಯಾವ ರೀತಿಯ ರಾಜಕೀಯ ನಾಯಕರ ಸ್ಟ್ರಾಟಜಿಗಳಿದ್ದಾವೆ ಅನ್ನುವಂತ ಡೀಟೇಲ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿಯನ್ನ ಕೊಡ್ತಾ ಇದ್ರೆ ನಮ್ಮ ನ್ಯೂಸ್ 18 ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇತ್ತೀಚೆಗೆ ಜಿಲ್ಲೆಯಲ್ಲಿ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿತ್ತು. ಅದು ಏನಪ್ಪಾ ಅಂತಂದ್ರೆ ಜಾರಕಿಹೊಳಿ ಕುಟುಂಬ ವರ್ಸಸ್ ಸೌದಿ ಕುಟುಂಬ ವರ್ಸಸ್ ಕತ್ತಿ ಕುಟುಂಬ. ಸೊ ಈಗ 2 ಚುನಾವಣೆಗಳು ಮುಗಿದಿರ್ತಕ್ಕಂಥದ್ದು. ಒಂದರಲ್ಲಿ ಕತ್ತಿ ಕುಟುಂಬ ಮೇಲ್ಗೈಯನ್ನ ಸಾಧಿಸಿದ್ರೆ, ಇತ್ತ ಡಿಸಿಸಿ ಬ್ಯಾಂಕ್ ಅಲ್ಲಿ ಜಾರಕಿಹೊಳಿ ಕುಟುಂಬ ಮೇಲ್ಗೈಯನ್ನ ಸಾಧಿಸಿರ್ತಕ್ಕಂಥದ್ದು. ಸೊ ಈಗ ಇನ್ನೊಮ್ಮೆ ಜಾರಕಿಹೊಳಿ ವರ್ಸಸ್ ಸೌದಿ ಅನ್ನುವಂತ ಲೆಕ್ಕಾಚಾರ ಉಂಟಾಗಿರ್ತಕ್ಕಂಥದ್ದು. ಅದು ಎಲ್ಲಿಪ್ಪ ಅಂತಂದ್ರೆ ಅಥಣಿ ಕ್ಷೇತ್ರದಲ್ಲಿ, ಅಥಣಿ ತಾಲೂಕಿನಲ್ಲಿ ಬರ್ತಕ್ಕಂಥ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಇದೇ ಒಂದು ಬರುವಂತ 26ನೇ ತಾರೀಕಿಗೆ ಚುನಾವಣೆ ನಡಿಬೇಕಾಗಿದೆ. ಚುನಾವಣೆಗೂ ಮೊದಲು ಸಾಕಷ್ಟು ರಮೇಶ್ ಜಾರಕಿಹೊಳಿ ಅವರು ಆ ಒಂದು ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿ ಓಡಾಡಿಕೊಂಡು ತಮ್ಮದೇ ಆದಂತ ಒಂದು ಸ್ಟ್ರಾಟಜಿಯನ್ನ ಮಾಡಿ ಈಗ ಚುನಾವಣೆ ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನಾವು ನೋಡೋದಾದ್ರೆ, ಕಳೆದ 20 ವರ್ಷಗಳಲ್ಲೂ ಕೂಡ ಶಾಸಕ ಲಕ್ಷ್ಮಣ್ ಸವದಿ ಅವರ ಸಹೋದರ ಪರಪ್ಪ ಸವದಿ ಅವರ ಆಡಳಿತದಲ್ಲಿ ಈ ಒಂದು ಕಾರ್ಖಾನೆ ನಡ್ಕೊಂಡ್ ಬಂದಿರತಕ್ಕಂಥದ್ದು. 3 ಬಾರಿ ಚುನಾವಣೆ ನಡೆದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಸೌದಿ ಕುಟುಂಬವೇ ಮೇಲ್ಗೈಯನ್ನ ಸಾಧಿಸಿತ್ತು. ಸೊ ಈ ಬಾರಿ ಜಾರಕಿಹೊಳಿ ಕುಟುಂಬ ಆ ಒಂದು ಕಾರ್ಖಾನೆಗೆ ಎಂಟ್ರಿ ಆಗಿರ್ತಕ್ಕಂಥದ್ದು. ರಮೇಶ್ ಜಾರಕಿಹೊಳಿಯ ಒಂದು ಮಾಸ್ಟರ್ ಮೈಂಡ್ ನಲ್ಲಿ ಇವತ್ತು ಏನಂತಂದ್ರೆ ಮೂಲ ಹಾಗೂ ಬಿಜೆಪಿ ಕಾಂಗ್ರೆಸ್ ಮೂಲ ಬಿಜೆಪಿಗರು ಹಾಗೆ ಮೂಲ ಕಾಂಗ್ರೆಸ್ ನಾಯಕರನ್ನ ಒಗ್ಗೂಡಿಸೋದ್ರ ಮೂಲಕ ಈ ಒಂದು ಚುನಾವಣೆ ನಡೆಸೋದಕ್ಕೆ ತಯಾರಿಯನ್ನ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಲ್ಲಿ ನೋಡೋದಾದ್ರೆ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಹಾಗೆ ಮಾಜಿ ಶಾಸಕ ಶಹಜಾನ್ ಡೊಂಗರ್ಗಾಂವ್ ಹಾಗೆ ಸದ್ಯ ಹಾಲಿ ಕಾಂಗ್ರೆಸ್ ನಾಯಕ ಅಂತಾನೆ ಗುರುತಿಸ್ಕೊಂಡಿರ್ತಕ್ಕಂಥ, ಈ ಹಿಂದೆ 2 ಬಾರಿ ಕಾಂಗ್ರೆಸ್ನ ಟಿಕೆಟ್ ಪಡೆದು ಅಲ್ಲಿ ಚುನಾವಣೆಗೂ ಕೂಡ ಸ್ಪರ್ಧೆಯನ್ನ ಮಾಡಿರ್ತಕ್ಕಂಥ ಗಜಾನನ್ ಮಂಗಸೂಳಿ ಅವರು ಒಟ್ಟಾಗಿ ಈ ಒಂದು ಚುನಾವಣೆ ಎದುರಿಸೋದಕ್ಕೆ ತಯಾರಾಗಿರ್ತಕ್ಕಂಥದ್ದು. ಸೊ ಪಕ್ಷ ಮತಭೇದವನ್ನ ಮರೆತು ಇವತ್ತು ನಾಯಕರು ಒಟ್ಟಾಗಿ ಹೇಗಾದ್ರೂ ಮಾಡಿ ಸೌದಿ ಕುಟುಂಬವನ್ನ ಈ ಒಂದು ಕಾರ್ಖಾನೆಯಿಂದ ದೂರ ಹಾಕ್ಲೇಬೇಕು, ಈ ಬಾರಿ ಏನು ಆಡಳಿತ ವ್ಯವಸ್ಥೆಯನ್ನ ತಾವೇ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸ್ವಾಭಿಮಾನಿ ರೈತ ಪೆನಲ್ ಅನ್ನುವಂತ ಒಂದು ಪೆನಲ್ ಅನ್ನ ಮಾಡೋದ್ರ ಮೂಲಕ ಇವತ್ತು ಚುನಾವಣೆಗೆ ಇಳಿದಿರ್ತಕ್ಕಂಥದ್ದು. ಪ್ರಮುಖವಾಗಿ ಆ ಒಂದು ಚುನಾವಣೆಯ ಕಣವನ್ನು ನೋಡೋದಾದ್ರೆ ಒಟ್ಟು 13 ಆಡಳಿತ ಮಂಡಳಿ ಸದಸ್ಯರಿಗೆ ಈ ಒಂದು ಚುನಾವಣೆ ನಡೀತಾ ಇದೆ. ಈಗಾಗಲೇ ಇಬ್ರು ಕೂಡ ಅಂದ್ರೆ ಇತ್ತ ಪರಪ್ಪ ಸೌದಿ ಅವರ ಕಡೆಯಿಂದ ಹಾಗೆ ಇತ್ತ ರೈತ ಪೆನಲ್ ವತಿಯಿಂದಲೂ ಕೂಡ ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿರ್ತಕ್ಕಂಥದ್ದು. ಈಗಾಗ ಬರದ ಪ್ರಚಾರವನ್ನು ಕೂಡ ಇವತ್ತು ನಡೆಸ್ತಾ ಇದ್ದಾರೆ. ಸೊ ನಾವು ಅಲ್ಲಿ ಪ್ರಮುಖವಾಗಿ ಒಂದಷ್ಟು ಆರೋಪಗಳನ್ನ ಇವತ್ತು ಏನಂತಂದ್ರೆ ಸ್ವಾಭಿಮಾನಿ ರೈತ ಪೆನಲ್ ಮಾಡ್ತಾ ಇದೆ ಅಂತಂದ್ರೆ, ಪರೋಕ್ಷವಾಗಿ ಹೇಳೋದಾದ್ರೆ ಜಾರಕಿಹೊಳಿ ಟೀಮ್ ಅಂತಾನೆ ಹೇಳ್ಬೋದು. ಸೊ ರಮೇಶ್ ಜಾರಕಿಹೊಳಿ ಟೀಮ್ ಒಂದು ಆರೋಪವನ್ನ ಏನ್ ಮಾಡ್ತಾ ಇದೆ ಅಂತಂದ್ರೆ, ಕಳೆದ 20 ವರ್ಷಗಳಲ್ಲೂ ಕೂಡ ಕಾರ್ಖಾನೆಯನ್ನ ಲಾಸ್ ನಲ್ಲಿ ಇವರು ನಡೆಸ್ತಾ ಇದ್ದಾರೆ. ಸಾಕಷ್ಟು ಖಾಸಗಿ ಸಕ್ಕರೆ ಕಾರ್ಖಾನೆಗಳಿದಾವೆ ಜಿಲ್ಲೆಯಲ್ಲಿ. ಆ ಒಂದು ಕಾರ್ಖಾನೆಗಳು ಇವತ್ತು ಲಾಭದಲ್ಲಿ ಇರಬೇಕಾದ್ರೆ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಒಂದೇ ಇವತ್ತು 400 ಕೋಟಿ ರೂಪಾಯಿ ಲಾಸ್ ಅಲ್ಲಿ ಇವತ್ತು ಸಕ್ಕರೆ ಕಾರ್ಖಾನೆ ನಡೀತಾ ಇದೆ. ಹಾಗಾಗಿ ಅಲ್ಲಿ ಎಲ್ಲವೂ ಸರಿ ಇಲ್ಲ, ಆಡಳಿತ ವ್ಯವಸ್ಥೆ ಸರಿ ಇಲ್ಲ ಅನ್ನುವಂತ ಆರೋಪವನ್ನ ಇವತ್ತು ಪ್ರಮುಖವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇನ್ನೊಂದು ಆರೋಪ ಏನಂತಂದ್ರೆ, ಇವತ್ತು ಇಡೀ ಆಡಳಿತ ವ್ಯವಸ್ಥೆನ ಆಡಳಿತ ಚುಕ್ಕಾಣಿಯನ್ನ ತಮ್ಮ ಕೈಯಲ್ಲೇ ಇಟ್ಕೊಳ್ಳುವ ಉದ್ದೇಶದಿಂದ ಇವತ್ತು ಮತದಾರನ ಅಲ್ಲಿ ತೆಗೆದು ಹಾಕೋದ್ರ ಮೂಲಕ ಇವತ್ತು ಅಲ್ಲಿ ರೈತರಿಗೆ ಇವತ್ತು ರೈತರ ಸ್ವಾಭಿಮಾನಕ್ಕೆ ಧಕ್ಕೆಯನ್ನ ತಂದಿದ್ದಾರೆ. ಸೊ ಆ ಮತದಾರನ ತೆಗೆದು ಹಾಕಿದ್ದಾರೆ ಅನ್ನುವಂತ ಆರೋಪವನ್ನ ಇವತ್ತು ಮಾಡ್ತಾ ಇದ್ದಾರೆ. ಸೊ ಏನ ಆ ಆರೋಪ ಅಂತ ನೋಡೋದಾದ್ರೆ, ಒಟ್ಟು ಈ ಹಿಂದೆ 18,000 ಮತದಾರರು ಈ ಒಂದು ಸಕ್ಕರೆ ಕಾರ್ಖಾನೆಗೆ ಇದ್ರು. ಅಂದ್ರೆ ಅಲ್ಲಿ ಮೆಂಬರ್ಶಿಪ್ ಅನ್ನ ತಗೋಬೇಕು. ಮೆಂಬರ್ಶಿಪ್ ಪಡೆದಂತ ಸಂದರ್ಭದಲ್ಲಿ ಅವ್ರಿಗೆ ಮತದಾನದ ಹಕ್ಕು ಬರುತ್ತೆ. 3 ಬಾರಿ ಜನರಲ್ ಮೀಟಿಂಗ್ ಅಲ್ಲಿ ಅವ್ರು ಬರದೇ ಇದ್ದಂತ ಸಂದರ್ಭದಲ್ಲಿ ಅವ್ರನ್ನ ತೆಗೆದು ಹಾಕಿದ್ದಾರೆ.
ಸುಳ್ಳು ಒಂದಷ್ಟು ನೆಪಗಳನ್ನ ಒಡ್ಡಿ ಅವ್ರನ್ನ ತೆಗೆದು ಹಾಕೋದ್ರ ಮೂಲಕ ತಮಗೆ ಬೇಕಾದಂತ ಒಟ್ಟು 8,000 ಮತದಾರನ ಮಾತ್ರ ಅವರು ಇಟ್ಕೊಂಡಿದ್ದಾರೆ ಅನ್ನುವಂತ ಆರೋಪನ ಇವತ್ತು ಗಜಾನನ್ ಮಂಗಸೂಳಿ ಅವರು ಮಾಡ್ತಾ ಇರತಕ್ಕಂಥದ್ದು. ಇವತ್ತಿನ ದಿವಸ ಅಥಣಿ ಮತಕ್ಷೇತ್ರದ ಸ್ವಾಭಿಮಾನಿ ಎಲ್ಲ ಜನ ರೈತರು ಸೇರ್ಕೊಂಡು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸ್ವಾಭಿಮಾನಿ ರೈತ ಪ್ಯಾನಲ್ ವತಿಯಿಂದ ಇವತ್ತು ನಾವು ಅಭ್ಯರ್ಥಿಗಳನ್ನ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೀವಿ. ಇವತ್ತು ನಾವು ಸ್ಪರ್ಧೆ ಮಾಡ್ತಾ ಇರೋ ಉದ್ದೇಶ ಇಷ್ಟೇ, ಈ ಕಾರ್ಖಾನೆ ರೈತರ ಕಾರ್ಖಾನೆ ಸನ್ಮಾನ್ಯ ಅನೇಕ ಶಾಸಕರು ಮಾಜಿ ಶಾಸಕರ ಪರಿಶ್ರಮದಿಂದ ಆದಂಥ ಕಾರ್ಖಾನೆ. ಶಹಜಾನ್ ಡೋಂಗರ್ಗಾಂವ್ ಸಾಹೇಬರು ಶಾಸಕರಾದಾಗ ಇದನ್ನು ಪೂರ್ಣಗೊಂಡಂಥ ಕಾರ್ಖಾನೆ. ಆಗಿನಿಂದ ಈಗಿನವರೆಗೂ ಈ ಕಾರ್ಖಾನೆಯಲ್ಲಿ ರಾಜಕಾರಣ ಬರಬಾರ್ದು ಅಂತ ನಾವು ಹಲವಾರು ತ್ಯಾಗಗಳನ್ನು ಮಾಡಿ ಈ ಕಾರ್ಖಾನೆಯನ್ನ ನಾವು ಜೊತೆ ಇದ್ದೀವಿ. ಆದರೆ ಇತ್ತೀಚಿನ ದಿನದಲ್ಲಿ ಕಾರ್ಖಾನೆ ಬಹಳಷ್ಟು ನಷ್ಟದಲ್ಲಿ ಯಾಕಿದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡೋಗೋಸ್ಕರ ಇವತ್ತು ನಾವು ಸ್ಪರ್ಧೆ ಮಾಡಿದ್ದೇವೆ. ರೈತರ ಉಳಿವಿಗಾಗಿ, ಕಾರ್ಖಾನೆ ಉಳಿವಿಗಾಗಿ. ಇವತ್ತೇನು ಆಗಿನ ದಿನಮಾನದಲ್ಲಿ ರೈತರು ತಮ್ಮ ಮನೆ ಪಾತ್ರೆ ಪಂಗಡಗಳ ಮಾರಿಕೊಂಡು, ತಾಳಿ ಮಾರಿಕೊಂಡು, ಬಂಗಾರ ಬೆಳ್ಳಿ ಮಾರಿಕೊಂಡು ಏನು ಶೇರ್ ಕೊಟ್ಟು ಈ ಒಂದು ಫ್ಯಾಕ್ಟ್ರಿಯನ್ನು ಕಟ್ಟಿದಾರಲ್ಲ, ಆ ಫ್ಯಾಕ್ಟ್ರಿಯನ್ನು ಉಳಿಸೋಗೋಸ್ಕರ ಸ್ವಾಭಿಮಾನಿ ರೈತ ಪ್ಯಾನಲ್ ಅನ್ನ ನಾವು ರಚನೆ ಮಾಡಿಕೊಂಡು ಎಲ್ಲ ಪಕ್ಷದವ್ರು ಸೇರ್ಕೊಂಡು ಇದನ್ನು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಇಷ್ಟೇ, ಈ ಕ್ಷೇತ್ರದಲ್ಲಿ ಆಡಿದ್ದೇ ಆಟ, ಮಾಡಿದ್ದೇ ನಾವೆಲ್ಲ ಅನ್ನುವಂಥ ಮನೋಭಾವ ಇರುವಂತವರ ವಿರುದ್ಧವಾಗಿ ಈ ಒಂದು ಪ್ಯಾನಲ್ ಅನ್ನ ಮಾಡಿಕೊಂಡು ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ಸೊ 18,000 ಇದ್ದಂತ ಮತದಾರರ ಪೈಕಿ 10,000 ಮತದಾರನ ತೆಗೆದುಹಾಕಿ ತಮಗೆ ಬೇಕಾದಂತ ತಮ್ಮ ಪರವಾಗಿ ಮತ ಚಲಾಯಿಸುವಂತ ಬರೀ 8,000 ಮತದಾರನ ಮಾತ್ರ ಇವತ್ತು ಇಟ್ಕೊಂಡು ಇವತ್ತು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ರೈತರಿಗೆ ಇದು ಮೋಸ ಆಗಿದಂತ ಆಗಿದೆ. ಮತದಾನದ ಹಕ್ಕನ್ನು ಕಸಿದುಕೊಂಡಿರ್ತಕ್ಕಂಥ ಅವರ ವಿರುದ್ಧ ಇವತ್ತು ನಾವು ಚುನಾವಣೆಯನ್ನ ಮಾಡ್ತೀವಿ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅನ್ನುವಂತ ಆರೋಪವನ್ನ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಒಂದು ಚುನಾವಣೆ ಈಗ ಸಾಕಷ್ಟು ರಂಗು ಪಡೆದುಕೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ 20 ವರ್ಷದ ಆಡಳಿತ ಅಂದ್ರೆ ಏನು ಸುಮ್ಮನೆ ಅಲ್ಲ. ಕಳೆದ 20 ವರ್ಷಗಳಲ್ಲೂ ಕೂಡ ಸೌದಿ ಕುಟುಂಬವೇ ಅಲ್ಲಿ ಆಡಳಿತವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೌದಿ ಕುಟುಂಬದ ಕೈಯಲ್ಲೇ ಈ ಒಂದು ಸಕ್ಕರೆ ಕಾರ್ಖಾನೆ ನಡೀತಾ ಇರುವಂತದ್ದು. ಸೊ ಈ ಬಾರಿ ಏನಂತಂದ್ರೆ ಜಾರಕಿಹೊಳಿ ಕುಟುಂಬ, ಅದರಲ್ಲೂ ಮಾಸ್ಟರ್ ಮೈಂಡ್ ಅಂತಾನೆ ಕರೆಸಿಕೊಳ್ಳುವಂತ ರಮೇಶ್ ಜಾರಕಿಹೊಳಿ ಆ ಒಂದು ಅಖಾಡಕ್ಕೆ ಇಳಿದಿರ್ತಕ್ಕಂಥದ್ದು. ತೆರೆಮರೆಯಲ್ಲಿ ಹೋಗಿ ಇವತ್ತು ಚುನಾವಣಾ ಪ್ರಚಾರಗಳನ್ನು ಸಹ ಮಾಡ್ತಾ ಇದ್ದಾರೆ. ಸೊ ಅವರ ನೇತೃತ್ವದಲ್ಲೇ ಇಡೀ ಚುನಾವಣಾ ಸ್ಟ್ರಾಟಜಿಯನ್ನ ನಡೆಸಲಾಗ್ತಾ ಇದೆ. ಸೊ ಹಾಗಾಗಿ ಸಾಕಷ್ಟು ಈ ಒಂದು ಚುನಾವಣೆ ಮಹತ್ವ ಪಡೆದುಕೊಂಡಿರ್ತಕ್ಕಂಥದ್ದು. ಬರುವಂತ 26ನೇ ತಾರೀಕಿಗೆ ಈ ಒಂದು ಚುನಾವಣೆಯ ಮತದಾನ ನಡೆಯುತ್ತೆ, ಅವತ್ತೇ ರಿಸಲ್ಟ್ ಕೂಡ ಘೋಷಣೆ ಆಗುತ್ತೆ. ಸೊ ಈ ಬಾರಿ ಏನಾದ್ರೂ ಮತದಾರರು ಸೌದಿ ಕುಟುಂಬದ ವಿರುದ್ಧವಾಗಿ ವಾಲ್ತಾರ, ರಮೇಶ್ ಜಾರಕಿಹೊಳಿ ಮಾಡುವಂತ ಅಲ್ಲಿ ಸ್ಟ್ರಾಟಜಿ ವರ್ಕೌಟ್ ಆಗುತ್ತಾ, ಏನಿವತ್ತು ಮೂಲ ಬಿಜೆಪಿಗರು, ಮೂಲ ಕಾಂಗ್ರೆಸ್ನವರು ಇವತ್ತು ಕೂಡ್ಕೊಂಡು ಏನು ಚುನಾವಣೆಯನ್ನ ನಡೆಸ್ತಾ ಇದ್ದಾರೆ, ಅವರು ಸಫಲರಾಗ್ತಾರ ಅಥವಾ ಮತ್ತೊಮ್ಮೆ ಮತದಾರ ಸೌದಿ ಕುಟುಂಬಕ್ಕೆ ಜೈ ಅನ್ನುವಂತ ತೀವ್ರ ಕುತೂಹಲ ಈ ಒಂದು ಚುನಾವಣೆ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಸೊ ಏನೆಲ್ಲ ಅಪ್ಡೇಟ್ಗಳಾಗ್ತವೆ ಬರುವಂತ ದಿನಮಾನಗಳಲ್ಲಿ ನಾವು ಮತ್ತೆ ನಿಮ್ ಮುಂದೆ ತರ್ತೀವಿ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.